ಇಲ್ಲಿ ಮೌನವೇ ಮಾತು, ಸನ್ನೆಗಳೇ ಸಂವಹನ. ಇದು ಕಿವುಡು ಮೂಕತನ ಅನ್ನೋ ಹೀಗಳಿಕೆಯನ್ನೇ ಹಿರಿಮೆಯನ್ನಾಗಿ ಮಾಡಿಸಿಕೊಂಡ ಸಂಭ್ರಮದ ಮನೆ, ಮಾನವೀಯತೆಗೆ ಸಾಕ್ಷಿ ಹೇಳೋ ಅರಮನೆ. ಸಮಾಜದ ನಿರ್ಲಕ್ಷ್ಯಕ್ಕೆ ಒಳಗಾದ ಮನಸ್ಸುಗಳೇ ಇಲ್ಲಿ ನಗುವ ಮೊಗ್ಗುಗಳು. ಅದೇ ಸಮಾಜದ ಮುಖ್ಯ ವಾಹಿನಿಗಾಗಿ ಸಿದ್ಧವಾಗ್ತಾ ಇರೋ ಅಮೂಲ್ಯ ಪ್ರತಿಭೆಗಳು. ಇಲ್ಲಿಯ ಒಂದೊಂದು ಮುಖವು ಅರಳುವ ಸೂರ್ಯನಂತೆ, ಎಲ್ಲರ ಮೊಗರಾವಿಂದಗಳು ಬೆಳಗುವ ಚಂದಿರನಂತೆ. ಬೆಳಗಿನ ಸೂರ್ಯನ ಮನಸೆಳೆವ ಕೆಂಪು, ಹುಣ್ಣಿಮೆ ಚಂದ್ರನ ಬೆಳ್ಳಗಿನ ತಂಪು, ಎಲ್ಲವೂ ಇಲ್ಲಿಯ ಮುಗ್ಧ ಸ್ನಿಗ್ಧ ನಗುವಿನಲ್ಲಿದೆ. ಬನ್ನಿ ನಮ್ಮ ಮನೆಗೆ, ಮೌನದ ಅರಮನೆಗೆ. ಇದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕೌಡಹಳ್ಳಿ ಗ್ರಾಮದಲ್ಲಿರುವ ಎನ್.ಕೆ. ಗಣಪಯ್ಯ ರೋಟರಿ ಶ್ರವಣ ದೋಷವುಳ್ಳ ಮಕ್ಕಳ ಶಾಲೆ. ಮೌನವೇ ಪ್ರಧಾನವಾಗಿರೋ ಈ ಶಾಲೆ ನಿಮ್ಮ ಅಂತಃಸಾಕ್ಷಿಗೆ ಸಂವೇದನಾಶೀಲ ಹೃದಯ ಸ್ಪರ್ಶಿ ಅನುಭವವನ್ನ ಖಂಡಿತ ನೀಡುತ್ತೆ. ಮೊಮ್ಮಗನನ್ನ ಮುದ್ದಾಡುವ ಅಜ್ಜಿ, ಮಗನನ್ನ ಅಪ್ಪಿಕೊಳ್ಳುವ ಹೆತ್ತವರು, ಉಕ್ಕಿ ಹರಿಯುತ್ತಿರುವ ವಾತ್ಸಲ್ಯ, ಕಣ್ಣಂಚಿನಲ್ಲಿ ನೋವಿನ ಛಾಯೆ ಇದ್ದರೂ ಕೂಡ ಮಕ್ಕಳ ಭವಿಷ್ಯ ದೃಢವಾಗಿ ರೂಪುಗೊಳ್ಳುತ್ತಿದೆ ಎನ್ನುವ ನೆಮ್ಮದಿಯ ಭಾವ. ಸಮಾಜದ ಉಪೇಕ್ಷೆಗೆ ಒಳಗಾಗುತ್ತಿದ್ದ ಇಂತಹ ಮಕ್ಕಳನ್ನ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಎನ್.ಕೆ. ಗಣಪಯ್ಯ ರೋಟರಿ ಶ್ರವಣ ದೋಷವುಳ್ಳ ಮಕ್ಕಳ ಶಾಲೆ ನಿರಂತರವಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಲೇ ಬಂದಿದೆ. ಹೀಗೆ ಜನಮನ ತಲುಪಿರುವ ಈ ಸಂಸ್ಥೆ ರೊಟೇರಿಯನ್ PHF ಡಾಕ್ಟರ್ N.G. ರವೀಂದ್ರನಾಥ್ ರವರ ಕನಸಿನ ಕೂಸು. ಶ್ರವಣ ದೋಷವುಳ್ಳ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಅವರ ಮಹತ್ವಾಕಾಂಕ್ಷೆ ರೋಟರಿ ಸಂಸ್ಥೆಯ ಮೂಲಕ ಅವರ ತಂದೆ ಎನ್.ಕೆ. ಗಣಪಯ್ಯ ಅವರ ಹೆಸರಿನಲ್ಲಿ ಸಾಕಾರಗೊಂಡಿದೆ. ಅಷ್ಟೇ ಅಲ್ಲ, ನಿರೀಕ್ಷೆಯನ್ನು ಮೀರಿ ನೂರಾರು ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಕಲ್ಪಿಸುವಲ್ಲಿ ಯಶಸ್ಸು ಕಂಡಿದೆ. 1988ರಲ್ಲಿ ಎನ್.ಕೆ. ಗಣಪಯ್ಯನವರ ಮಗನಾದ PDG ಡಾಕ್ಟರ್ N.K. ರವೀಂದ್ರನಾಥ್ ಅವರ ಎನ್.ಕೆ. ಗಣಪಯ್ಯ ಕಿವುಡ ಮತ್ತು ಮಕ್ಕಳ ಶಾಲೆಯನ್ನು ಪ್ರಾರಂಭ ಮಾಡಬೇಕೆನ್ನೋದು ಅವರು ತುಂಬ ಕನಸಾಗಿತ್ತು. ಅವತ್ತು ಈ ಸಂಸ್ಥೆಯಲ್ಲಿ ಕೇವಲ 7 ಜನ ವಿದ್ಯಾರ್ಥಿಗಳು ಮತ್ತು 3 ಜನ ಶಿಕ್ಷಕರೊಂದಿಗೆ ಪ್ರಾರಂಭವಾಗಿತ್ತು. ಇವತ್ತಿಗೆ ಸರಿಸುಮಾರು 75 ಜನ ವಿದ್ಯಾರ್ಥಿಗಳು ಹಾಗೂ 18 ಜನ ಶಿಕ್ಷಕರು ಮತ್ತು ಶಿಕ್ಷಕರ ಸಿಬ್ಬಂದಿಗೆ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಇಲ್ಲಿರುವ ಎಲ್ಲ ಕಿವುಡ ಮತ್ತು ಮೂಕ ಮಕ್ಕಳನ್ನು ಕರೆತರಬೇಕು, ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಅವರ ಪೋಷಕರನ್ನಾಗಲಿ ಅವರ ಮನೆಯವ್ರನ್ನಾಗಲಿ ಅವರು ಸಾಕಬೇಕನ್ನೋ ಒಂದು ಆಸನೆ ಇಟ್ಕೊಂಡು ಈ ಸಂಸ್ಥೆನ ಪ್ರಾರಂಭವಾಗಿದ್ದು. ಇಲ್ಲಿವರೆಗಾಗಲೇ ಸುಮಾರು 250ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಹೊರಗಡೆ ಕೆಲಸ ಮಾಡಿಕೊಂಡು ವಿವಿಧ ಕಂಪ್ನಿಯಲ್ಲಿ, ಸಾಫ್ಟ್ವೇರ್ ಕಂಪ್ನಿಲಿದ್ದಾರೆ, ದುಬೈಲಿದ್ದಾರೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡಿಕೊಂಡು ಉನ್ನತ ಹುದ್ದೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕಿನ 7 ಮಂದಿ ಮಕ್ಕಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ ಸಂಸ್ಥೆ ತನ್ನ ವಿಶಿಷ್ಟ ಕಾರ್ಯವೈಖರಿಯ ಮೂಲಕ ಸ್ಥಳೀಯ ಆಡಳಿತದ ಗಮನ ಸೆಳೆಯಿತು. ಇದರ ಫಲವಾಗಿ ಜಿಲ್ಲಾ ಪಂಚಾಯತ್ನಿಂದ ಕೌಡಹಳ್ಳಿಯಲ್ಲಿ 2 ಎಕರೆ ಜಾಗವನ್ನ ಉಚಿತವಾಗಿ ಪಡೆದ ಸಂಸ್ಥೆ ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ. 1ರಿಂದ 10ನೇ ತರಗತಿಯವರೆಗೆ ಇಲ್ಲಿ ವಿದ್ಯಾಭ್ಯಾಸ ನೀಡಲಾಗುತ್ತಿದೆ. 10ನೇ ತರಗತಿಯ ನಂತರ ಸಂಸ್ಥೆಯ ವತಿಯಿಂದ ITI ಡಿಪ್ಲೊಮೊ ಶಿಕ್ಷಣಕ್ಕೆ ನೆರವು ನೀಡುತ್ತಿದ್ದಾರೆ. ಅದೇ ರೀತಿ ಹೆಸರಾಂತ ಕಂಪನಿಗಳಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಮೀಸಲು ವಿಭಾಗಗಳಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ಳಲು ಬೇಕಾದ ಅಗತ್ಯ ಸಲಹೆ ಹಾಗೂ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಇಲ್ಲಿ SSLC ಪಾಸ್ ಆದ ಮೇಲೆ ಅವರು ಮುಂದಿನ ಹೆಚ್ಚಿನ ಶಿಕ್ಷಣಕ್ಕಾಗಿ ಮೈಸೂರು ಹಾಗೂ ಬೆಂಗಳೂರಿಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡಿಕೊಂಡು ಸ್ವಂತ ಜೀವನವನ್ನು ನಡೆಸಿಕೊಳ್ಳುತ್ತಾ ಇದ್ದಾರೆ. ಸಾಮಾನ್ಯವಾಗಿ ದಿವ್ಯಾಂಗರು ಅಂದ್ರೆ ಬಹುತೇಕರು ಅವರನ್ನ ನಗಣ್ಯರು ಅನ್ನೋ ದೃಷ್ಟಿಯಲ್ಲಿ ನೋಡ್ತಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ಹೆತ್ತವರು ಕೂಡ ಅವರನ್ನ ಉಪೇಕ್ಷೆ ಮಾಡ್ತಾರೆ. ಇಂತಹ ಮಕ್ಕಳನ್ನ ಒಂದೇ ಸೂರಿನಡಿಯಲ್ಲಿ ತರುವ ಮೂಲಕ ಅವರಲ್ಲಿರುವ ಹಿಂಜರಿಕೆ ಹಾಗೂ ಅಸುರಕ್ಷಿತ ಭಾವನೆಗಳನ್ನ ತೊಡೆದು ಹಾಕಿ ಮಾನಸಿಕವಾಗಿ ಎಲ್ಲರಂತೆ ಸಮರ್ಥರನ್ನಾಗಿಸುವ ಪುಣ್ಯ ಕಾಯಕವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇವೆಷ್ಟನ್ನೆಲ್ಲ ಇಲ್ಲಿ ಉಚಿತವಾಗಿ ನೀಡ್ತಾ ಇದ್ದಾರೆ ಅನ್ನೋದು ಈ ಶಾಲೆಯ ವಿಶೇಷ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಲ್ಪ ಅನುದಾನ ಹೊರತುಪಡಿಸಿದರೆ ದೇಶ ವಿದೇಶಗಳಲ್ಲಿರೋ ಹೃದಯವಂತ ದಾನಿಗಳೇ ಈ ಶಾಲೆಯ ಜೀವಾಳ.
ಈ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯ ಇದೆ. ಉಚಿತ ಊಟ, ವಸತಿ, ಪಠ್ಯ ಹಾಗೂ ನೋಟ್ ಪುಸ್ತಕ, ಸಮವಸ್ತ್ರ ಸೌಲಭ್ಯ ಇದೆ. ಉತ್ತಮ ವಿಶೇಷ ತರಬೇತಿ ಪಡೆದ ವಿಶೇಷ ಶಿಕ್ಷಕರಿಂದ ಉತ್ತಮ ಪಾಠ ಬೋಧನೆ, ಹೊಲಿಗೆ, ಕಂಪ್ಯೂಟರ್, ಚಿತ್ರಕಲೆ ಶಿಕ್ಷಣ, ಮಾತಿನ ತರಬೇತಿ, ಗ್ರೂಪ್ಸ್ ಹಿಯರಿಂಗ್ ಏಡ್ ಸೌಲಭ್ಯದ ಜೊತೆ ಬೋಧನೆ. ಈ ಕಿವಿ ಕೇಳೋದಿಲ್ಲ, ಮಾತು ಬರೋದಿಲ್ಲ. ಇವರಿಗೆ ನಾವು ಶಿಕ್ಷಣ ಕೊಡೋದು ಒಂದು ದೊಡ್ಡ ಸವಾಲಾಗಿದೆ. ಪೋಷಕರ ಒಂದು ಸಹಕಾರನೂ ಕೂಡ ಕಡಿಮೆ ಕೆಲವು ಪೋಷಕರದು. ಹಾಗಾಗಿ ಅವರನ್ನ ತಂದು ಅಡ್ಮಿಷನ್ ಮಾಡಿಸೋದೇ ನಮಗೊಂದು ದೊಡ್ಡ ಸವಾಲು. ವಿಶೇಷ ಶಾಲೆಯಲ್ಲಿ ಕಲಿಸಿರೋದಿಲ್ಲ. ಈ ಒಂದು ಸೈನ್ ಲ್ಯಾಂಗ್ವೇಜ್ ಆಗಲಿ, ಒಂದು ಅಕ್ಷರ ಕಲಿಯೋದು ಕೂಡ ತುಂಬ ಕಷ್ಟ. ಕಣ್ಣಾರೆ ಕಂಡಿದ್ದ ಮಾತ್ರ ಇವರು ಕಲಿಯೋಕ್ಕೆ ಸಾಧ್ಯ. ಹಾಗಾಗಿ ಆ ಮಕ್ಕಳನ್ನ ನಾವು ಅಟ್ಲೀಸ್ಟ್ ಅವರು ರೆಡಿ ಮಾಡ್ಬೇಕಂತಂದ್ರೆ ನಮಗೆ 6 ತಿಂಗಳಾರು ಬೇಕಾಗುತ್ತೆ. ಬಟ್ಟೆ ತೊಳೆಯಲು ವಾಷಿಂಗ್ ಮೆಷಿನ್, ಸ್ನಾನಕ್ಕೆ ಪ್ರತಿನಿತ್ಯ ಬಿಸಿ ನೀರು ಇತ್ಯಾದಿ ಮೂಲಭೂತ ಸೌಕರ್ಯಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗ್ತಾ ಇದೆ. ಈ ಶಾಲೆಗೆ ಸೇರಿಸುವುದರಿಂದ ಏನು ಉಪಯೋಗ ಅಂತ ಹೇಳಿದರೆ, ಇಲ್ಲಿ ವಿಶೇಷವಾದಂಥ ಮತ್ತು ವಿಶೇಷ ತರಬೇತಿ ಹೊಂದಿದಂಥ ಶಿಕ್ಷಕರಿದ್ದಾರೆ. ಹಾಗೆ ಕಂಪ್ಯೂಟರು, ಟೈಲರಿಂಗು ಮತ್ತು ವಿವಿಧ ಸ್ಪೋರ್ಟ್ಸು, ಇತರೆ ಎಲ್ಲ ಥರದ ವ್ಯವಸ್ಥೆಯನ್ನು ನಮ್ಮ ಈ ಒಂದು ಸಂಸ್ಥೆ, ರೋಟರಿ ಸಂಸ್ಥೆ ಫ್ರೀಯಾಗಿ ನೀಡ್ತಾ ಬರ್ತಾ ಇದೆ. ಶೈಕ್ಷಣಿಕ ಪ್ರವಾಸ, ಉಚಿತ ವೈದ್ಯಕೀಯ ಸೇವೆ, ತಾಲೂಕು ಕಾನೂನು ಸಮಿತಿಯಿಂದ ಕಾನೂನು ಅರಿವು, ಭದ್ರತೆಯ ದೃಷ್ಟಿಯಿಂದ ಶಾಲೆಯ ಸುತ್ತಮುತ್ತ ಸಿಸಿಟಿವಿ ಕಣ್ಗಾವಲು, ಮನರಂಜನೆಗಾಗಿ ಟಿವಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ಯಾದಿ ವ್ಯವಸ್ಥೆಗಳಿವೆ. ಕಳೆದ 2017ರಲ್ಲಿ ರಾಜ್ಯ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಈ ಶಾಲೆಗೆ ರಾಜ್ಯದ ಅತ್ಯುತ್ತಮ ಶಾಲೆ ಪ್ರಶಸ್ತಿ ನೀಡಿ ಗೌರವಿಸಿದೆ. ಊಟ ಚೆನ್ನಾಗಿ ಪಲಾವು, ಬೆಳಗ್ಗೆ ಎಲ್ಲ ಆಟ ಪಾಲು ಎಲ್ಲ ಚೆನ್ನಾಗ್ತೀನಿ. ಈಗ ಚೆನ್ನಾಗ್ಪುರ ಹೋಗೇನೆ, ಡ್ಯಾನ್ಸು ಚೆನ್ನಾಗ್ತೀನಿ ಎಲ್ಲ ಗೊತ್ತಾ. ಸಮಾಜ ಎಲ್ಲ ಚೆನ್ನಾಗಿದೆ, ಹೇಳಿಕೊಡ್ತಾ ಇದ್ದಾರೆ. ಪರೀಕ್ಷೆ ತಯಾರಿ ಚೆನ್ನಾಗಿದೆ. ಎಲ್ಲ ಟೀಚರ್ಸು ಹೇಳ್ತಾ ಇದ್ದಾರೆ, ಎಲ್ಲ ಅರ್ಥ ಆಗ್ತಾ ಇದೆ, ಎಲ್ಲ ಚೆನ್ನಾಗಿದೆ. ಆಟ ಆಡ್ತಾ ಇದ್ದೀವಿ, ಎಲ್ಲ ತುಂಬ ಚೆನ್ನಾಗಿದೆ. ವಾಲಿಬಾಲ್ ಆಡ್ತಾ ಇದ್ದೀವಿ, ಶಾರ್ಟ್ ಪುಟ್ಟು ಎಲ್ಲ ಚೆನ್ನಾಗಿದೆ. Paul, Pane, Paul, Tanto, Amado, Paul, Tante, Gite, Tanor, Patanete. ಸ್ನೇಹಿತರೆ, ನಮ್ಮ ಮಕ್ಕಳಿಗೆ ಅನುಕಂಪವಲ್ಲ, ಅವಕಾಶದ ಅಗತ್ಯ ಇದೆ. ಈ ಮಕ್ಕಳ ಭವಿಷ್ಯ ರೂಪಿಸುವ ವಿಚಾರದಲ್ಲಿ ನಿಮಗೂ ಕೈ ಜೋಡಿಸುವ ಮನಸ್ಸಿದ್ದರೆ ದಯವಿಟ್ಟು ಮುಂದೆ ಬನ್ನಿ. ನಮ್ಮ ಸಾರ್ಥಕತೆಯಲ್ಲಿ ನೀವು ಕೂಡ ಪಾಲುದಾರರಾಗಿ. ಚಲ ಬಂತ